ರಾಜ್ಯದಲ್ಲಿ ಹೆಚ್ಚುತ್ತಿರುವ ನೆಟ್ವರ್ಕ್ ಸಮಸ್ಯೆ ಕುರಿತು ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಅವರು ಇಂದು ಬೆಳಗ್ಗೆ ಪ್ರವಾಸಿ ಮಂದಿರದಲ್ಲಿ ಪತ್ರಿಕೋದ್ಯಮದವರೊಂದಿಗೆ ಮಾತನಾಡಿ, ನೆಟ್ವರ್ಕ್ ಸಮಸ್ಯೆ ದೇಶದ ಜನಸಂಖ್ಯೆಗಿಂತ 2 ಪಟ್ಟು ಹೆಚ್ಚು ಮೊಬೈಲ್ ಬಳಕೆದಾರರಿದ್ದಾರೆ. ಹಾಗಾಗಿ ನೆಟ್ವರ್ಕ್ ಸಮಸ್ಯೆ ಎಂದು ಹಂತ ಹಂತವಾಗಿ ಬಗೆಹರಿಸಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಇತ್ತೀಚಿನ 10 ವರ್ಷಗಳಲ್ಲಿ ಈ ಡಿಜಿಟಲ್ ಸರ್ವಿಸ್ ರಿಲೇಟೆಡ್, ನೆಟ್ವರ್ಕ್ ರಿಲೇಟೆಡ್ ಅದ್ರ ಮೇಲೆ ಜನಜೀವನ ನಿಂತು ಹೋಗಿದೆ. ಎಲ್ಲರೂ ಗೊತ್ತಂತ ವಿಚಾರ ಸರ್. ನಮ್ಮ ದೇಶದ ಜನಸಂಖ್ಯೆಯ 2 ಪಟ್ಟು ಮೊಬೈಲ್ ಫೋನ್ಗಳು ನಮ್ಮ ಹತ್ರ ಇದೆ ಸರ್. ಈ ಸಂದರ್ಭದಲ್ಲಿ ದುಡ್ಡಿದ್ರು ಕೂಡ ಇಷ್ಟು ದೊಡ್ಡ ದೇಶಕ್ಕೆ ಇಷ್ಟೊಂದು ಎಕ್ವಿಪ್ಮೆಂಟ್ಸ್ಗಳು ನಮಗೆ ಆರ್ಡರ್ ಕೂಡ ಸಿಗ್ತಾ ಇದೆ. ಉದಾಹರಣೆಗೆ ಬ್ಯಾಟ್ರಿಗಳು ಬೇಕು, 5 ಲಕ್ಷ ರೂಪಾಯಿ ಆಗ್ತದೆ ಬ್ಯಾಟ್ರಿ. ಇವತ್ತು ಬ್ಯಾಟ್ರಿ ವೆಹಿಕಲ್ಸ್ಗಳು ಕೂಡ ಇವತ್ತು ಲೋಕಾರ್ಪಣೆಗಳಾಗಿದೆ. ಕೂಡ ಬ್ಯಾಟ್ರಿ ಬೇಕು ವೆಹಿಕಲ್ಗಳಿಗೆ. ನಮ್ಮ ಮಳೆಗಾಲದಲ್ಲಿ ಮಲೆನಾಡಲ್ಲಿ ಆ ಸ್ಟೇಷನ್ಗಳು ಕೂಡ ಬ್ಯಾಟ್ರಿಗಳು ಬೇಕಾಗುತ್ತೆ. ಅದು ಕೂಡ ಲೆಕ್ಕ ಮಾಡ್ತಾರಂತ ಒಂದು ಸ್ಥಿತಿ ಬಂದಿತ್ತು. 2ನೇ ಸಲ. 3ನೇದು BSNL ಇಸ್ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಸರ್. ಮೋದಿಜಿ ಅವರು ಜವಾಬ್ದಾರಿ ಹೊತ್ಕೊಂಡಾಗ ಮೊದಲನೇ ಟರ್ಮ್ಗಿಂತ 2ನೇ ಟರ್ಮ್ ನಲ್ಲಿ ಸುಮಾರು 5 ಲಕ್ಷ ಕೋಟಿ ಅದರ ಸಾಲವನ್ನ ತೀರಿಸಿ ಪ್ಲಸ್ ಮತ್ತೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮುಚ್ಚಾಯಿತು BSNL ಅಂತ ಹೇಳಿ ಪತ್ರಿಕೆ ಮಾಧ್ಯಮ ನಾವೆಲ್ಲರೂ ಕೂಡ ಕೇಳಿದ್ವಿ. ಮತ್ತೆ ಜೀವ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈ ಉದಾಹರಣೆ ಸಾಗರ ಸುತ್ತಮುತ್ತ 100 ಟವರ್ ನಾವು ಸ್ಯಾಂಕ್ಷನ್ ಮಾಡಿಸಿ 25 ಸ್ಯಾಂಕ್ಷನ್ ಮಾಡಿಸಿದ್ದೇನೆ. ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಿತ್ತು. ಒಂದೊಂದು ಹಂತನೂ ಕೂಡ ದಾಟ್ಕೊಂಡು ಮೇಲ್ಗಡೆ ಬರ್ತಾ ಇದ್ದಾರೆ. ಫಾರೆಸ್ಟ್ ಕ್ಲಿಯರೆನ್ಸ್ ಪ್ರೊಸೆಸ್ 1 ವರ್ಷ ಆಯ್ತು. 3 ಹಂತದಲ್ಲಿ ಪ್ರಪೋಸಲ್ ರೆವಿನ್ಯೂ ಅವರು ಲ್ಯಾಂಡ್ ಇದು ಮಾಡಬೇಕು. ಇದೆಲ್ಲದೂ ಕೂಡ ಆಗಿ ಅಲ್ಲೊಂದು 50% ಜಾಗ ಟವರ್ ಹಾಕ್ಬೇಕು, ಅಲ್ಲಿ ಪೆಂಡಿಂಗ್ ಇದೆ. ಇನ್ನು ಕ್ಲಿಯರೆನ್ಸ್ ಇರುವಂತ